ದಿನ ಕಲ್ತ್ಕೊಂಡ್ರಲ್ಲ ಥ್ರೆಡ್ ಪೈಪಿಂಗ್ ಮಾಡೋದು ಕಲ್ತ್ಕೊಂಡ್ರಿ. ಎಷ್ಟು ಬ್ಲೌಸ್ ಹೊಲ್ದ್ರಿ ಇವತ್ತು? 4 ಬ್ಲೌಸು. ಹಾಂ, 4 ಬ್ಲೌಸು. ಮನೆಗೆ ಹೋಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ? ಮನೆಗೆ ಹೋಗಿ ಹೇಳಿ. ಮನೆಗೆ ಹೋಗಿ ಮನೆಗೆ ಎಷ್ಟು ಹಾಂ, 2 ಅವರ್ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬಂದು ಇಲ್ಲಿ ಬಂದು 4 ಬ್ಲೌಸ್ ಸ್ಟಿಚ್ ಮಾಡಿದ್ರಿ. ಯಾವ್ಯಾವ ಥರ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ರಿ ಹೇಳಿ ನೀವು? ಹಾಂ ಹಾಂ, ಆಮೇಲೆ ಥ್ರೆಡ್ ಪೈಪಿಂಗು. ಹಾಂ, ಒಂದೇ ದಿನದಲ್ಲಿ ಇವೆಲ್ಲ ಕಲ್ತಾಕ್ಬಿಟ್ರಿ. ಅವು ಕಲಿತು ಅದು 4 ಬ್ಲೌಸ್ ಹೊಲ್ದಿದ್ದೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನ್ ತೋರಿಸ್ತಾ ಇದ್ದೀನಿ, ಈ ಬ್ಲೌಸು ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ಲೆಹೆಂಗಾ. ಅದು ಇದು ಬ್ಲೌಸು. ಸ್ಕರ್ಟ್ ಅವರೇ ಸ್ಟಿಚ್ ಮಾಡ್ಕೊಂಡಿದ್ರು, ಬ್ಲೌಸ್ ಮಾತ್ರ ನನಗೆ ಸ್ಟಿಚ್ ಮಾಡ್ಕೊಡಕ್ಕೆ ಕೊಟ್ಟಿದ್ರು. ಇದು ಬಂದು ಫ್ರಂಟ್ ಅಲ್ಲಿ 2 ಸೈಡು ಫುಲ್ ನೆಕ್ಕಿಗೆ ಎಂಬ್ರಾಯ್ಡ್ರಿ ಮಾಡಿ ಈ ತರ ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಈಗ ಇದೇ ಮೆಜರ್ಮೆಂಟಿಗೆ ಇನ್ನು ಬ್ಲೌಸ್ಗಳನ್ನ ತುಂಬಾ ಬ್ಲೌಸ್ಗಳು ಕೊಟ್ಟಿದ್ದಾರೆ ಸ್ಟಿಚ್ ಮಾಡಕ್ಕೆ. ಬಟ್ ಇವಾಗ ಒಂದು 2 ಬ್ಲೌಸು ಅರ್ಜೆಂಟು ಬೇಕು ಅಂತ ಹೇಳಿದ್ರು. ಹಂಗಾಗಿ ಇವಾಗ ಸ್ಟಿಚ್ ಮಾಡ್ಕೊಡ್ತಾ ಇದ್ದೀನಿ. ಒಂದು ರೆಡಿ ಆಗಿದೆ, ಇನ್ನೊಂದು ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ. 1 ಇಂಚು ಎಕ್ಸ್ಟ್ರಾ. ಈ ಲೆಂತ್ ಏನಿದೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೆಕ್ ಬಿಡ್ತು ನಾನು 3 ಇಂಚ್ ಇಟ್ಕೊಂಡಿದ್ದೀನಿ. ಶೋಲ್ಡರ್ 2.5 ಇಂಚ್ ಇಟ್ಕೊಂಡಿದ್ದೀನಿ. ಇದು ಬಂದು 6 ಇಂಚಸ್ ಇಟ್ಕೊಂಡಿದ್ದೀನಿ. ಆರ್ಮ್ ಡೌನಿಂಗು. ನೆಕ್ ನಾನು 11 ಇಂಚಸ್ ಇಟ್ಕೊಂಡಿದ್ದೀನಿ. ನೆಕ್ ಡೀಪ್ ಅದನ್ನ 11 ಇಂಚ್ ಇಟ್ಕೊಂಡಿದ್ದೀನಿ. ಇದು ಬಂದು ವಿ ನೆಕ್ ಬ್ಲೌಸ್. ನೋಡಿ, ಈ ತರ ಶೇಪ್ ಕೊಡ್ಬೇಕು. ಏನಿದೆ ಇದು ವಿ ಶೇಪ್ ಬಂದ್ಬಿಟ್ಟು ನಾವು ಈ ತರ ಮಾರ್ಕ್ ಮಾಡ್ಬೇಕು. ಈ ಸ್ಕೇಲ್ ಅಲ್ಲಿ ಮೇಲೆ ಎಡ್ಜಿಂದ ಏನ್ ಮಾರ್ಕ್ ಇದೆ ಅಲ್ಲಿವರೆಗೆ ಲೈನ್ ಹಾಕ್ಬಾರ್ದು. ಅದು ಅಷ್ಟು ನೀಟಾಗಿ ಬರಲ್ಲ ವಿ ಶೇಪ್. ನಾನಿವಾಗ ಯಾವ ತರ ಮಾಡಿದ್ನಲ್ವಾ ಶೇಪ್ ನೋಡಿ, ಇಲ್ಲಿಂದ ಬಂದು ಈ ತರ ಸ್ವಲ್ಪ ಬ್ರಾಡ್ ಆಗಿ ವಿ ಶೇಪ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಆ ತರ ಮಾಡಿದಾಗ. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಅವ್ರದ್ದು ಎಷ್ಟಿದೆ ನೋಡ್ಕೊಂಡು ಅದ್ರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಅವ್ರದ್ದು 8.5 ಪ್ಲಸ್ 2 ಇಂಚಸ್ ಎಕ್ಸ್ಟ್ರಾ ಅಂದ್ರೆ ಅವ್ರದ್ದು 35 ಇತ್ತು ಮೆಜರ್ಮೆಂಟ್. ಅಂದ್ರೆ 34 ಮೆಜರ್ಮೆಂಟ್ ಅನ್ಕೊಳ್ಳಿ. 34 ಸೈಜ್ದು. ವೇಸ್ಟ್ ಮೆಜರ್ಮೆಂಟ್ ಬಂದು 7 ಪ್ಲಸ್ 3 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. 3 ಇಂಚ್ ಎಕ್ಸ್ಟ್ರಾ ಅಂದ್ರೆ 1 ಇಂಚು ಟಾಟಿಗೋಸ್ಕರ ಮೆಜರ್ಮೆಂಟ್. ನೋಡಿ, ಬ್ಯಾಕ್ ಡಾಟ್ ಹಿಡಿತೀವಲ್ಲ ಅಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ, ಆಮೇಲೆ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈ ತರ ನಾನು ಸ್ವಲ್ಪ ಇಲ್ಲಿ ಕ್ರಾಸ್ ಆಗಿ 1/4 ಇಂಚು ಅಥವಾ 1/2 ಇಂಚಿಗೆ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊತೀನಿ. ಏನಕ್ಕೆ ಅಂದ್ರೆ ಆರ್ಮ್ ಹತ್ರ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಸೊ ಹಂಗಾಗಿ ನಾನು ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿನ್ನೆ ಅಂತ ಅಲ್ಲ, ಎವ್ರಿ ಡೇ ನಾನು ಯಾವಾಗ ವಿಡಿಯೋ ಹಾಕ್ತೀನಿ ಅವಾಗೆಲ್ಲ ವಿಡಿಯೋ ಸ್ವಲ್ಪ ಒಂದು ಬ್ಲೌಸ್ ನ ನಿಧಾನವಾಗಿ ತೋರಿಸಿ ಕಟಿಂಗು ಅಂತ ಕೇಳ್ತಾ ಇರ್ತಾರೆ ಕೆಲವರು. ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸ್ತೀನಿ ಕೆಲವೊಂದು ಬ್ಲೌಸ್ಗಳನ್ನ. ಕೆಲವೊಂದು ವಿಡಿಯೋ ಲೆಂತಿ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲಿ ಇದು ಮಾಡ್ಬಿಡ್ತೀನಿ, ಅಂದ್ರೆ ಬೇಗ ಫಾಸ್ಟ್ ಮಾಡ್ಬಿಡ್ತೀನಿ. ಆಕ್ಚುಲಿ ಕಟಿಂಗ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಒಬ್ರು ಜೆಂಟ್ಸ್ ಟೈಲರ್ ಇದ್ದಾರೆ. ಅವರು ಇಲ್ಲಿಗೆ ವರ್ಕಿಗೆ ಕೊಡ್ತಾರೆ. ಹಾಗಾಗಿ ವರ್ಕ್ ಮಾಡಕ್ಕೆ ಬ್ಲೌಸ್ ಗಳನ್ನ ತಗೊಂಡ್ ಬಂದಿದ್ರು. ಅವ್ರದ್ದು ಬ್ಲೌಸ್ ಗಳನ್ನ ತಗೋತಾ ಇದ್ದೆ. ಮೆಜರ್ಮೆಂಟ್ ಬ್ಲೌಸ್ ವಿತ್ ಡಿಸೈನ್ ತೋರಿಸ್ತಾ ಇದ್ರು. ಅಂದ್ರೆ ನಾನೇ ಮಾಡಿರೋ ಡಿಸೈನ್ ಅದು, ಪಿಕಾಕ್ ಡಿಸೈನ್. ಅದನ್ನ ತೋರಿಸ್ತಾ ಇದ್ರು, ಈ ಡಿಸೈನ್ ಮಾಡಿ ಅಂತ ಹೇಳಿ. ಸರಿ, ಓಕೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಸ್ಟಿಚಿಂಗ್ ಆಗಿರೋದು ಒಂದು ಬ್ಲೌಸ್ ತಂದಿದ್ರು, ಒಂದು ಇದು ಕಂಪ್ಯೂಟರ್ ವರ್ಕ್ ಮಾಡಕ್ಕೆ ವಿತೌಟ್ ಸ್ಟಿಚಿಂಗ್ ತರಬೇಕು ಅಂತ ಹೇಳಿದೆ. ಸೊ ಹಂಗಾಗಿ ಅದು ಹಂಗೆ ತಗೊಂಡ್ ಬಂದಿದ್ರು. ಮುಂಚೆ ಒಂದ್ ಮಾಡ್ಕೊಟ್ಟಿದ್ವಿ, ಈಗ ತೋರಿಸ್ತಾ ಇದಾರಲ್ಲ ಅದು ಅದೇ ತರ ಡಿಸೈನ್ ನ ಇದಕ್ಕೂ ಮಾಡಿ ಅಂತ ಹೇಳಿ
ತಗೊಬಂದಿದ್ರು ರೆಫರೆನ್ಸಿಗೆ. ಒಂದು ಮಾಡ್ಕೊಟ್ಟಿದ್ವಿ ರೆಡಿ ಬ್ಲೌಸಿಗೆ ಅದನ್ನು. ಹಂಗಾಗಿ ಅದಕ್ಕೆ ಅದೇ ತರ ಇದಕ್ ಮಾಡ್ಕೊಡಿ ಅಂತ ಹೇಳಿ. ಇದು ಬಂದ್ಬಿಟ್ಟು ಈ ಬ್ಲೌಸು ಇದು ಪಿಕಾಕ್ ಡಿಸೈನ್ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಅದಕ್ಕೆ ಕಲರ್ ಸ್ಯಾರಿ ಕಲರ್ನ ಅದ್ರಲ್ಲೇ ಪಿನ್ ಮಾಡ್ಕೊಂಡು ತಗೊಂಡ್ಬಂದು ಕೊಡ್ತಾ ಇದ್ರು ಅವರು. ಅಂದ್ರೆ ಅವರು ವರ್ಕ್ ಬ್ಲೌಸ್ ಜಾಸ್ತಿ ಸ್ಟಿಚ್ ಮಾಡಲ್ಲ, ನಾರ್ಮಲ್ ಬ್ಲೌಸಸ್ ಈ ತರದೇ ಜಾಸ್ತಿ ಸ್ಟಿಚ್ ಮಾಡ್ತಿದ್ರು. ಇವಾಗ ನಾನೇ ವರ್ಕ್ ಮಾಡ್ಕೊಡ್ತಿರೋದ್ರಿಂದ ವರ್ಕ್ ಬ್ಲೌಸಸ್ ಇವಾಗ ತಗೋತಾ ಇದಾರೆ. ಮುಂಚೆ ಎಲ್ಲ ಅಷ್ಟು ತಗೋತಾ ಇರ್ಲಿಲ್ಲ ಅವರು. ಈಗ ನಾನ್ ವರ್ಕ್ ಮಾಡ್ಕೊಡ್ತಾ ಇರೋದ್ರಿಂದ ಇವಾಗ ವರ್ಕ್ ಬ್ಲೌಸ್ ತಗೋತಾ ಇದಾರೆ. ಹಂಗಾಗಿ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಡಿಸೈನ್ ಇದ್ರೆ ಯಾವ ತರ ಅದನ್ನ ಸ್ಟಿಚ್ ಮಾಡೋದು, ಅಂದ್ರೆ ಹಂಗೆ ಲೈನಿಂಗ್ ಅಲ್ಲಿ ಉಲ್ಟಾ ಮಾಡೋದಾ ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ರು. ಅದಕ್ಕೆ ಸರಿ ಅಂತ ಹೇಳ್ತಾ ಇದ್ದೆ ಅವರಿಗೆ. ಇವಾಗ ಆಕ್ಚುಲಿ ಇದು ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ್ಲೇ ಅಂತ ಹೇಳಿ. ಇವಾಗ ಬ್ಯಾಕ್ ಪಾರ್ಟು ಕಟಿಂಗ್ ಆಯಿತು ನೋಡಿ. ಈ ಥರ ಬ್ಯಾಕ್ ಪಾರ್ಟು ಕಟಿಂಗ್ ಮಾಡಿದ್ದೀನಿ, ವಿ ನೆಕ್ಕು. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟು ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕೂಡ ನೆಕ್ ಬಿಡ್ತು 3 ಇಟ್ಕೊಂಡಿದ್ದೀನಿ, 2.5 ಇಟ್ಕೊಂಡಿದ್ದೀನಿ ಶೋಲ್ಡರು. ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು 6 ಇಟ್ಕೊಂಡಿದ್ದೀನಿ ಈ ಥರ. ಆಮೇಲೆ ಅವ್ರದ್ದು ಫ್ರಂಟ್ ನೆಕ್ ಎಷ್ಟು ಬೇಕು ಅಷ್ಟು ಇವಾಗ ಬ್ಲೌಸಲ್ಲಿ ಎಷ್ಟಿದೆ ಅದನ್ನು ಮೆಜರ್ಮೆಂಟ್ ತೊಗೊಂಡು ಇಟ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು ಈ ಥರ ಅದು ಕೂಡ ಸ್ವಲ್ಪ ಬ್ರಾಡಾಗಿ ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ 8.5 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ, ಅರ್ಧ ಇಂಚು ಮತ್ತು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಯಾಕಂದರೆ ಪ್ರಿನ್ಸಸ್ ಕಟ್ ಬ್ಲೌಸು, ಹಾಗಾಗಿ ಅದ್ರದ್ದು ಬ್ಯಾಕಲ್ಲಿ ಲೆಂತ್ ಎಷ್ಟು ಇಟ್ಕೊಂಡಿದೆ ಅಷ್ಟೇ ಲೆಂತಿಗೆ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಅವ್ರದ್ದು ಡಾರ್ಟ್ ಬಸ್ಟ್ ಪಾಯಿಂಟ್ ಏನಿದೆ 10 ಇಂಚಸ್ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಏನು ಮಾರ್ಕ್ ಇದೆ ಆ ಮಾರ್ಕಿಂದ ಅಷ್ಟರ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಶೇಪ್ ಕೊಡ್ತಾಯಿದ್ದೀನಿ, ಓಕೆನಾ. ಅಲ್ಲಿ ಅವ್ರದ್ದು ಶೇಪ್ ಕೊಟ್ಟಿದ್ದೀನಲ್ವ, ಅದು ಗ್ಯಾಪ್ ಏನಿದೆ ಇಲ್ಲಿ ಕೆಳಗಡೆ ಅದು 3 ಇಂಚ್ ಗ್ಯಾಪ್ ಇದೆ. ಇದು 13 ಇದೆ, ಅಂದರೆ 6.5 ಬರಬೇಕು ವೇಸ್ಟ್ ಮೆಜರ್ಮೆಂಟು. 6.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ, ಓಕೆನಾ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ. ಈಗ ಇಲ್ಲೇನು ನಾವು ಶೇಪ್ ಕಟ್ ಮಾಡ್ತೀವಲ್ವ, ಈ ಲೈನು ಅಂದರೆ ಈ ಥರ ನಾವು ಶೇಪ್ ಕೊಟ್ಟಾದಮೇಲೆ ಒಂದ್ಸರಿ ಚೆಕ್ ಮಾಡಿಕೊಂಡು ಈ ಲೈನು ಇಲ್ಲಿಗೆ ಏನು ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಎಷ್ಟು ಬರುತ್ತೆ 5.5 ಇದೆಯಲ್ವ. ಮತ್ತು ಈ ಕಡೆ ಲೈನು ನಾವು ಕಟ್ ಮಾಡ್ತೀವಿ ಸೆಂಟ್ರಲ್ಲಿ, ಈ ಕಡೆ ಲೈನ್ ಕೂಡ 5.5 ಬರಬೇಕು, ಓಕೆನಾ. ಅಷ್ಟೇ ಇರಬೇಕು, ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುತ್ತೆ ನಾವು ಅಟ್ಯಾಚ್ ಮಾಡಿದಾಗ. ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಕಟ್ ಮಾಡಿ ಸ್ಟಿಚ್ ಮಾಡೋ ಮೆಥಡಲ್ಲಿ. ಯಾಕಂದರೆ ತುಂಬ ಜನ ಅದನ್ನೇ ಲೈಕ್ ಮಾಡ್ತಾರೆ ಪ್ರಿನ್ಸಸ್ ಕಟ್ಟು. ನಾನು ಜಾಸ್ತಿ ಇವಾಗ ಅದೇ ಸ್ಟಿಚ್ ಮಾಡೋದು, ಪ್ರಿನ್ಸಸ್ ಕಟ್ಟೆ. ಈ ಥರ ಇದು ಫ್ರಂಟ್ ಪಾರ್ಟು. ಇವಾಗ ನೆಕ್ ಏನು ಮಾರ್ಕ್ ಮಾಡಿದ್ವಿ ಅಷ್ಟಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾವು ಚೆಕ್ ಮಾಡಿಕೊಂಡ್ರೆ ಅದು ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ, ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋಲ್ಲ. ಕೆಲವೊಂದು ಕಟ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಈ ಥರ ಮೆಥಡಲ್ಲಿ ಅದು ಏನೂ ಹೆಚ್ಚು ಕಡಿಮೆ ಆಗಲ್ಲ, ಕರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದು. ಇವಾಗ ಸ್ಲೀವ್ ಒಂದು ಕಟ್ ಮಾಡಬೇಕು ನೋಡಿ. ಸ್ಲೀವಿಗೆ ಈ ಥರ 4 ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲೆಲ್ಲ ಈಕ್ವಲ್ ಆಗಿರಬೇಕು ಎಲ್ಲನೂ. ಈ ಥರ 4 ಫೋಲ್ಡ್ ಮಾಡಿಕೊಂಡು ಈಗ ಏನು ಮೆಜರ್ಮೆಂಟ್ ಬ್ಲೌಸ್ ಇರುತ್ತೆ ಮೆಜರ್ಮೆಂಟ್ ಬ್ಲೌಸು ಕೆಳಗಡೆ 1/2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿ. ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ತುಂಬ ಈಸಿ ಆಗುತ್ತೆ ನಿಮಗೆ ಕಟ್ ಮಾಡೋಕ್ಕೆ.
ಸ್ಲೀವ್ನ ಈ ಥರ ಮಾರ್ಕ್ ಹಾಕ್ಕೊಂಡು ಈ ಥರ ಕಟ್ ಮಾಡಬೇಕು. ಈಗ ಫ್ರಂಟ್ ಪಾರ್ಟಲ್ಲಿ ಶೇಪ್ ತೆಗಿಬೇಕಲ್ವಾ ಸ್ಲೀವ್ದು, ಅದು ಇದು. ಇವಾಗ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ, ಮೇನ್ ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಪೀಸ್ ಏನು ಕಟ್ ಮಾಡಿರ್ತೀವಿ ಅದನ್ನು ಇಟ್ಕೊಂಡು ಕಟ್ ಮಾಡಬೇಕು. ನೋಡಿ ಈ ಥರ ಕಟ್ ಮಾಡಬೇಕು. ಸುಮ್ಮನೆ ನಾವೇನೋ ಹೇಳ್ತೀವಿ, ಏನೋ ಮಾಡ್ತೀವಿ, ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಏನೋ ಒಂದು ಹೇಳೋದು, ನಮ್ಮದು ಹಂಗಿದೆ ಹಿಂಗಿದೆ ಅಂತ ಸುಮ್ಮನೆ ಹೇಳ್ಕೊಳ್ಳೋದಲ್ಲ. ಆ ಥರ ಇರಬೇಕಲ್ವ ಫಿನಿಶಿಂಗ್ ಎಲ್ಲದು ಕೂಡ ಆ ಥರ ಇರಬೇಕು. ನೀವು ನೋಡ್ತಾನೆ ಇದ್ದೀರಾ ರೆಗ್ಯುಲರಾಗಿ ಎಷ್ಟು ಬಟ್ಟೆಗಳು ಸ್ಟಿಚ್ ಮಾಡ್ತಾಯಿದ್ದೀನಿ, ಎಷ್ಟು ಬಟ್ಟೆಗಳು ಬರ್ತಾಯಿದೆ ಅಂತ. ನಾನು ಮ್ಯಾಕ್ಸಿಮಮ್ಮು ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ. ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸನ್ನೇ ಮತ್ತೆ ಮೆಜರ್ಮೆಂಟಿಗೆ ಅದೇ ಬ್ಲೌಸ್ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ಮು. ಅದನ್ನು ನೋಡ್ತಾನೆ ಇರ್ತೀರ ನೀವು, ಅದರಲ್ಲೇ ಗೊತ್ತಾಗುತ್ತಲ್ವ ನಿಮಗೆ ನಮ್ಮದು ಫಿನಿಶಿಂಗ್ ಯಾವ ಥರ ಇದೆ, ನಮ್ಮದು ಕೆಲಸ ಯಾವ ಥರ ಇದೆ ಅಂತೇಳಿ. ಹಾಗಾಗಿ ಸುಮ್ಮನೆ ಏನೋ ಹೇಳ್ತಾ ಇದ್ದೀವಿ, ಏನೋ ಮಾಡ್ತಾಯಿದ್ದೀವಿ ಅಂತ ಮಾಡೋದಲ್ಲ. ರಿಯಾಲಿಟಿ ಇರಬೇಕು ಎಲ್ಲದರಲ್ಲೂ, ಎಲ್ಲ ವಿಚಾರದಲ್ಲೂ. ನನಗೆ ಏನಿದೆ ರಿಯಲ್ಲಾಗಿರೋಕ್ಕೆ ಇಷ್ಟ ಅಷ್ಟೇ. ಏನೋ ಒಂದು ತೋರಿಸೋದೇ ಒಂದು, ಮಾಡೋದೇ ಒಂದು, ಆ ಥರ ಇರೋಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಾಗಿ ನಮ್ಮದು ಕೆಲಸಗಳು ನಡೀತಾ ಇದೆ. ಬಟ್ ಒಬ್ಬರು ಫಾಸ್ಟಾಗಿ ಸ್ಟಿಚ್ ಮಾಡೋರೊಬ್ಬರು ಬೇಕಿತ್ತು. ಸ್ವಲ್ಪ ಪರವಾಗಿಲ್ಲ, ಹುಡುಗಿ ಮಂಜುಳಾ ಅವರು, ಇವರು ಫಾಸ್ಟಾಗಿ ಸ್ಟಿಚ್ ಮಾಡ್ತಾರೆ. ಅಂದರೆ ನಾನೇನು ಹೇಳ್ತೀನಿ, ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿಕೊಟ್ರೆ ಬೇಗ ಕ್ಯಾಚ್ ಮಾಡಿ ಮಾಡ್ತಾರೆ. ಸ್ವಲ್ಪ ಫಾಸ್ಟ್ ಇದ್ದಾರೆ. ನೆನ್ನೆ ಆ್ಯಕ್ಚುಲಿ 4-5 ಬ್ಲೌಸು ಸ್ಟಿಚ್ ಮಾಡಿದರು. 5 ಅಂದರೆ 1-2 ಅರ್ಧ ಆಗಿತ್ತು ಲೈನಿಂಗ್ ಎಲ್ಲ ಅಟ್ಯಾಚ್ ಆಗಿ, ಅದೊಂದು ಫಿನಿಷ್ ಮಾಡಿ ಇನ್ನು 4 ಬ್ಲೌಸು ಎಕ್ಸ್ಟ್ರಾ ಬ್ಲೌಸ್ ಸ್ಟಿಚ್ ಮಾಡಿದರು. ಸಾಕು ಅಷ್ಟು ಸ್ಟಿಚ್ ಮಾಡ್ತಾರೆ ಅಂದರೆ. ನಾನು ಒಂದು 10 ಬ್ಲೌಸಸ್ ಸ್ಟಿಚ್ ಮಾಡಿದರೆ ಸಾಕು ಒಂದು ದಿನಕ್ಕೆ. ಅಂದರೆ ಇವರು ಮತ್ತು ಇನ್ನೊಬ್ರು ಇದ್ದಾರೆ, ಆಶಾ ಅಂತ, ಅವರು ಈಗ 2 ಡೇಸಿಂದ ಬಂದಿಲ್ಲ. ಅವರಿಬ್ಬರೂ ಸೇರಿ ಒಂದು 10 ಬ್ಲೌಸು ಡೈಲಿ ಸ್ಟಿಚ್ ಮಾಡ್ತಾರೆ. ಅಂದರೆ ಸಾಕು, ನಂದು ಪೆಂಡಿಂಗ್ ಇರಲ್ಲ ಇನ್ನು ಬಟ್ಟೆಗಳು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಎಷ್ಟೊಂದು ಜನ ಏನು ಮಾಡ್ಕೊಂಡಿದ್ದಾರೆ ಕಸ್ಟಮರ್ ಅಂತಂದರೆ, ನಂದು ಫಿನಿಶಿಂಗ್ ಚೆನ್ನಾಗಿದೆ, ಅವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಲೇಟಾಗಿ ಕೊಡಲಿ ಪರವಾಗಿಲ್ಲ ಅಂದ್ರೂ, ಲೇಟಾಗಿ ಕೊಡ್ತೀನಿ ಅಂದ್ರೂ ಪರವಾಗಿಲ್ಲ, ಲೇಟಾಗೇ ಕೊಡಿ, ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಕೊಡ್ತಾರೆ. ಅಂಥವ್ರದ್ದು ಒಂದು 6 ತಿಂಗಳಾದ್ರೂ 3 ತಿಂಗಳಾದ್ರೂ ಇಟ್ಕೊಂಡ್ಬಿಡ್ತೀನಿ. ಬೇಗ ಆಗಲ್ಲ ನನಗೆ, ಟೈಮು ಅಡ್ಜಸ್ಟ್ ಆಗಲ್ಲ, ಅಷ್ಟು ಬಟ್ಟೆಗಳಿರ್ತವೆ, ಏನು ಮಾಡೋದು. ಅದಕ್ಕೆ ನೋಡೋಣ ಇವಾಗ ಬೇಗ ಬೇಗ ಮುಗಿಯುತ್ತಾ ಬಟ್ಟೆಗಳೆಲ್ಲ, ಬೇಗ ಬೇಗ ಮುಗಿಸ್ತೀನ ಅಂತ. ಬರೋರ್ದೆಲ್ಲ ಯಾರ್ದೂ ಸ್ಟಿಚ್ ಮಾಡಿಕೊಡಲ್ಲ ಅಂತ ಇಲ್ಲ, ಎಲ್ಲರಿಗೂ ಇಲ್ಲ ಇವಾಗ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಇವತ್ತೇ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳಿ ಕಳಿಸ್ತೀನಿ. ಯಾರ್ದೂ ಇಲ್ಲ ಆಗಲ್ಲ ಅಂತಂತೂ ಹೇಳಲ್ಲ. ಇದು ಬಂದುಬಿಟ್ಟು ಅಂಜನಾಪುರದವ್ರದ್ದು. ನೆನ್ನೆ ಕಳಿಸ್ಬೇಕಿತ್ತು, ನೆನ್ನೆ ಅವ್ರದ್ದು 4 ಬ್ಲೌಸು ರೆಡಿ ಮಾಡಿ ಕಳಿಸಿದ್ದೀನಿ. ವರ್ಕ್ ಆಲ್ಮೋಸ್ಟ್ ಒಂದು 3-4 ಡೈಲಿ ಮಿನಿಮಮ್ ಒಂದು 3-4 ವರ್ಕ್ ಬ್ಲೌಸ್ಗಳು ರೆಡಿ ಆಗ್ತವೆ. ಇದೆಲ್ಲ ಅವ್ರದ್ದೇ, ಒಬ್ರದ್ದೇ, ಅಂಜನಾಪುರದವ್ರದ್ದು. ಆ್ಯಕ್ಚುಲಿ ಮೊನ್ನೆ ಏನಂದರೆ, ಇದು ಒಂದು ಎಂಗೇಜ್ಮೆಂಟಿಗೆ ಬ್ಲೌಸಸ್ಸು 2 ಬ್ಲೌಸು ವರ್ಕ್ ಮಾಡಿ ಕೊಟ್ಟೆ. ಆ ವರ್ಕ್ನ ನೋಡಿಬಿಟ್ಟು ಇಲ್ಲ ನನಗೆ ಇದೇ ಥರ ಮಾಡಿಸ್ಕೊಡಿ ಅಂತ ಮತ್ತೆ 2 ಬ್ಲೌಸು ಕೊಟ್ಟಿದ್ದರು ಅರ್ಜೆಂಟಿಗೆ. ಇದು ಕೂಡ ಅವರೇ ಕೊಟ್ಟಿರೋದು, ಇವಾಗ ಏನು ತೋರಿಸ್ತಾ ಇದ್ದೀವಿ ಅವರೇ ಕೊಟ್ಟಿರೋದು. ಆ್ಯಕ್ಚುಲಿ ನೆನ್ನೆ ಅವರು ಮಗನ ಕಳಿಸಿದ್ರು ಬ್ಲೌಸು ತೊಗೊಂಡು ಬರೋಕ್ಕೆ. ಹಾಗಾಗಿ ಅದು ಕೊಡಬೇಕಾದಾಗ ವಿಡಿಯೋ ಮಾಡ್ಕೊಂಡಿದ್ದು, ಇಲ್ಲಾಂದಿದ್ರೆ ಇದನ್ನು ಕೂಡ ವಿಡಿಯೋ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದನ್ನು ಕೊಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದು. ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇವಾಗ ತೋರಿಸಿದ್ದು ಮತ್ತು ಮುಂಚೆ ತೋರಿಸಿದ್ದು ಎರಡೂ ರಾಲ್ಸನ್ ಮಿಷಿನಲ್ಲಿ ಮಾಡಿದ್ದು. ಸ್ಲೀವ್ ಮಾತ್ರ ಅದು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿದ್ದು. ಇದು ಫುಲ್ ಎಲ್ಲ ರಾಲ್ಸನ್ ಮಿಷಿನಲ್ಲೇ ಮಾಡಿದ್ದು. ಇದು ಆ್ಯಕ್ಚುಲಿ ಫೋಟೋದಲ್ಲಿ, ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ನೋಡೋಕೆ ತುಂಬಾ ಚೆನ್ನಾಗಿದೆ ಇದು ಡಿಸೈನು. ನೀವು ಯಾರಾದರೂ ಟ್ರೈ ಮಾಡೋದಾದರೆ ಮಾಡಿರಿ, ಅದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ಇವಾಗ ಆ್ಯಕ್ಚುಲಿ ಇವಾಗ ಥ್ರೆಡ್ ಪೈಪಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ, ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡಿ.
ನೋಡಿ ಯಾವ ಥರ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಫ್ರಂಟಲ್ಲಿ ಕೂಡ ಥ್ರೆಡ್ ಪೈಪಿಂಗ್ ಕೊಡೋಣ ಅಂತ ಹೇಳಿ ನೆಕ್ಕಿಗೆಲ್ಲ ಕೊಡಬೇಕಿತ್ತು, ಬಟ್ ಅವರು ಅದೇ ಇದು ಬಾರ್ಡರ್ನ ಅಟ್ಯಾಚ್ ಮಾಡೋಕ್ಕೆ ಹೇಳಿದರು. ಹಾಗಾಗಿ ಅದು ಬಾರ್ಡರ್ ಅಟ್ಯಾಚ್ ಮಾಡಿದ್ದೀವಿ. ಇಲ್ಲಿಗೆ ಒಂದು ಪೈಪಿಂಗ್ ಮಾಡೋಣ ಅಂತ ಅನ್ನಿಸ್ತು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಪೈಪಿಂಗ್ ಮಾಡ್ತಾಯಿದ್ವಿ. ನಮಗೇನು ರೆಡಿ ಬ್ಲೌಸಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಫಿನಿಶಿಂಗ್ ಕಾಣಿಸುತ್ತೆ ನಾವು ಥ್ರೆಡ್ ಪೈಪಿಂಗ್ ಮಾಡಿದಾಗ. ನೋಡಿ ಈ ಥರ ಅಟ್ಯಾಚ್ ಮಾಡೋದು. ನಾನು ಒಂದ್ಸರಿ ಹೇಳ್ಕೊಟ್ಟ ತಕ್ಷಣ ಅವರು ಬೇಗ ಕ್ಯಾಚ್ ಮಾಡಿಕೊಂಡು ಮಾಡೋದನ್ನು ಕಲ್ತ್ಕೊಂಡ್ರು. ನೋಡಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಥ್ರೆಡ್ ಪೈಪಿಂಗ್ ಯಾವ ಥರ ಮಾಡೋದು ಅಂತೇಳಿ. ಇದೇ ಥರ ಮಾಡೋದು, ಬಟ್ ಏನಂದರೆ ಮಿಷಿನ್ಗಳು ಸಪೋರ್ಟ್ ಮಾಡಬೇಕು. ಕೆಲವೊಂದು ನಾರ್ಮಲ್ ಮಿಷಿನಲ್ಲಿ ನೋಡಿ ನಾನು ಯಾವುದೇ ರೀತಿ ಫುಟ್ ಚೇಂಜ್ ಮಾಡ್ಕೊಂಡಿಲ್ಲ. ಡಬಲ್ ಫುಟ್ ಏನಿದೆ ನಾನು ಸ್ಟಿಚಿಂಗ್ ಮಾಡೋದು ಅದರಲ್ಲೇ ಥ್ರೆಡ್ ಪೈಪಿಂಗ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಹೇಳ್ತಿದ್ರು ಅವರು, ಸರ್ಪ್ರೈಸಿಂಗ್ ಆಗಿದ್ದರು ಇವರು ಮಂಜುಳಾ ಅವರು. ಇಷ್ಟು ಚೆನ್ನಾಗಿ ಬರುತ್ತಲ್ವ ಮಿಷಿನಲ್ಲಿ ಇದರಲ್ಲಿ ಅಂತ. ನಮ್ಮದು ಮಿಷಿನಲ್ಲಿ ಈ ಥರ ಬರಲ್ಲ ಅಕ್ಕ, ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು. ನೋಡಿ ಈ ಥರ ಥ್ರೆಡ್ ಪೈಪಿಂಗ್ನ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಕಲ್ತ್ಕೊಂಡ್ರಿ. ಎಷ್ಟು ಬ್ಲೌಸ್ ಹೊಲ್ದ್ರಿ ಇವತ್ತು? 4 ಬ್ಲೌಸು. ಹಾಂ, 4 ಬ್ಲೌಸು. ಮನೆಗೆ ಹೋಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ? ಮನೆಗೆ ಹೋಗಿ ಹೇಳಿ. ಮನೆಗೆ ಹೋಗಿ ಮನೆಗೆ ಎಷ್ಟು ಹಾಂ 2 ಅವರ್ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬಂದು ಇಲ್ಲಿ ಬಂದು 4 ಬ್ಲೌಸ್ ಸ್ಟಿಚ್ ಮಾಡಿದ್ರಿ. ಬ್ಯಾಕಲ್ಲಿ ಯಾವ್ಯಾವ ಥರ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ರಿ ಹೇಳಿ ನೀವು? ಹಾಂ ಹಾಂ, ಆಮೇಲೆ ಥ್ರೆಡ್ ಪೈಪಿಂಗು. ಹಾಂ, ಒಂದೇ ದಿನದಲ್ಲಿ ಇವೆಲ್ಲ ಕಲ್ತಾಕ್ಬಿಟ್ರಿ. ಅವು ಕಲಿತು ಅದು 4 ಬ್ಲೌಸ್ ಹೊಲ್ದಿದ್ದೀರಾ ಅಂದರೆ ಸ್ವಲ್ಪ ಟಚ್ ಇದೆಯಲ್ಲ ನಿಮಗೆ, ಹಾಗಾಗಿ ನಿಮಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ. ಅದೇ ನಾನು ಸ್ವಲ್ಪ ನಾನು ಅದೇ ಫಾಸ್ಟ್ ಇರೋರು ಸ್ವಲ್ಪ ನೋಡ್ತಾ ಇದ್ದೆ, ಫಾಸ್ಟ್ ಇರೋರು ಬೇಕು ಅಂತ. ಹೆಂಗೂ ಫಾಸ್ಟ್ ಇರೋರು ಸಿಕ್ಕಿದಿರಲ್ಲ ಬಿಡಿ. ಎಲ್ಲ ಕಲಿಬೇಕು, ಎಲ್ಲ ಕಲಿಸಿದ್ವಿ. ಬೊಫು ಚೆನ್ನಾಗಿತ್ತ? ನನ್ನ ಮೆಥಡು ನಿಮ್ಮ ಮೆಥಡ್ಗೂ? ನಾನು ಅದೇ ಹೇಳಿದೆ, ನಿಮ್ಮ ಮೆಥಡ್ ಈಸಿ. ನಾನು ಮಾಮೂಲಿ ಮೊಬೈಲ್ ನೋಡ್ಕೊಂಡಲ್ಲ, ನಮ್ಗೆ ಏನು ಹೇಳ್ಕೊಟ್ಟಿರ್ಲಿಲ್ಲ ಆಗ. ಏನಂದ್ರೆ ಫ್ಲೈ ಬ್ಲೌಸು, ಲೈನಿಂಗ್ ಅಟ್ಯಾಚ್ ಬ್ಲೌಸು, ಮಾಮೂಲಿ ಫೋಲ್ಡಿಂಗು. ಅದು ಪೈಪಿಂಗ್ ಏನು ಅಷ್ಟು ಕಂಫರ್ಟಬಲ್ ಆಗಿ ಹೇಳಿರ್ಲಿಲ್ಲ. ಸ್ವಲ್ಪ ಅದೇ ಮಾಮೂಲಿ ಬಟ್ಟೆಲಿ ಫೋಲ್ಡ್ ಮಾಡೋ ರೀತಿವಲ್ಲ ಅದೇ. ಎಲ್ಲ ಏನೇ ಮೆಥಡ್ ಇದ್ರೂ ಯೂಟ್ಯೂಬು ಮೊಬೈಲ್ಗಳಲ್ಲಿ ಸರ್ಚ್ ಮಾಡೋದು, ಮಾಡೋದು. ಅಂದ್ರೆ ತುಂಬಾ ಟೈಮ್ ಹಿಡಿತಿತ್ತು. ಅಂದ್ರೆ ಅದು ಏನೇ ಆದ್ರೂ ಅಷ್ಟು ಹೌದು ಫಸ್ಟ್ ಒಂದ್ಸಲ ಚೆನ್ನಾಗಿ ನೋಡ್ಕೊಳಗಂತ. ಆಮೇಲೆ ಅದು ಅವಾಗ ನೋಡಿ ಹೊಲಿತಿದ್ನಲ್ಲ, ಇವಾಗ ಈಸಿ ಅನ್ಸ್ತು ನೀವು ಹೇಳಿದ ತಕ್ಷಣ. ನೋಡಿ ಆ್ಯಕ್ಚುಲಿ ಇದು ಬ್ಲೌಸು ಇದೆಯಲ್ಲ, ಇದು ಬಂದ್ಬಿಟ್ಟು ಲೆಹೆಂಗಾ. ಅದು ಬ್ಲೌಸು ಬ್ಯಾಕಲ್ಲಿ ಈ ಥರ ಡಿಸೈನ್ ಬಂದಿದೆ, ಫ್ರಂಟಲ್ಲಿ 2 ಸೈಡು ಈ ಥರ ಡಿಸೈನ್ ಬಂದಿದೆ. ಇದು ಯಾವ ಬ್ಲೌಸು ಗೊತ್ತಾಯ್ತಾ ನಿಮಗೆ? ಆ್ಯಕ್ಚುಲಿ 1 ಸೈಡ್ ಮಾತ್ರ ಡಿಸೈನ್ ಮಾಡಿದೆ, ಇನ್ನೊಂದು ಸೈಡ್ ಮಾಡಿರಲಿಲ್ಲ. ಆಮೇಲೆ ಇದು ಲೆಹೆಂಗಾ ಬ್ಲೌಸ್ ಅಲ್ವಾ, 2 ಸೈಡು ಡಿಸೈನ್ ಬೇಕಲ್ಲ ಅಂತೇಳಿ ರಾಲ್ಸನ್ ಮಿಷಿನಲ್ಲಿ ಮಾಡಿಸಿದ್ದು ಇದು 1 ಸೈಡು. ಆಮೇಲೆ ಇಲ್ಲಿಗೆ ಕೂಡ ಸ್ವಲ್ಪ ಫ್ರಂಟಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದು. ಆಮೇಲೆ ಈ ಕೆಳಗಡೆ ಬಂದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದೆ, ಸ್ಲೀವ್ಸಿಗೂ ಕೂಡ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದೆ. ಇದು ಆ್ಯಕ್ಚುಲಿ ತುಂಬ ಅವರಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತಂತೆ, ತುಂಬ ಚೆನ್ನಾಗಿದೆ ಅಂತೇಳಿ ತುಂಬ ಬ್ಲೌಸಸ್ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಇವತ್ತು 1-2 ಅರ್ಜೆಂಟ್ ಬ್ಲೌಸ್ ಬೇಕಿತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ರೆಡಿ ಮಾಡಿದ್ದೀನಿ, ತಗೊಂಡು ಹೋಗ್ತಾರೆ. ಬಂದಿದೆ ಆ್ಯಕ್ಚುಲಿ ಬುಕ್ಸ್ ಒಂದು ಹಾಕಬೇಕಿತ್ತು. ಇದೇ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದು, ನಾನು ಸ್ಟಿಚ್ ಮಾಡ್ಕೊಟ್ಟಿದ್ದೆ. ಆ್ಯಕ್ಚುಲಿ ಅದು ರೆಡಿ ಆಗಿದೆ. ಅದು ಯಾರು ಸ್ಟಿಚ್ ಮಾಡಿದ್ದು ಅಂದರೆ ನಮ್ಮ ಹೊಸದಾಗಿ ಬಂದಿದ್ದಾರಲ್ವ ಅವರು. ಆ್ಯಕ್ಚುಲಿ ಇದು ವಿ ನೆಕ್ಕಿಗೆ ಏನಿದೆ ಈ ಥರ ಬಾರ್ಡರ್ ಕೊಟ್ಟಿದ್ರಲ್ವ, ಆ ಬಾರ್ಡರ್ನೇ ಸ್ವಲ್ಪ ಕಟ್ ಮಾಡಿ ಈ ಥರ ನೆಕ್ಕಿಗೆ ಮಾಡಿರೋದು. ಮತ್ತು ನೋಡಿ ಹಾಗೆ ಪ್ರಿನ್ಸಸ್ ಕಟ್ ಏನು ಬಂದಿದೆ ಅಲ್ಲಿಗೆ ಥ್ರೆಡ್ ಪೈಪಿಂಗ್ ಮಾಡಿದ್ದೀವಿ.
ಬ್ಯಾಕಲ್ಲಿ ಕೂಡ ವಿ ನೆಕ್ ಇದೆ, ಉಕ್ಸ್ ಹಾಕಿಲ್ಲ, ಹಾಗಾಗಿ ಈ ಥರ ವಿ ನೆಕ್ಕೇ ಬಂದಿದೆ ಬ್ಯಾಕಲ್ಲೂ ಕೂಡ. ನಾನು ಇದನ್ನು ಕಟಿಂಗ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ವಿಡಿಯೋನ. ಈ ಬ್ಲೌಸು ಒಂದು, ಮತ್ತು ಇದ್ರ ಜೊತೆಗೆ ಇದೊಂದು ಬ್ಲೌಸು ಅವ್ರ ಅಮ್ಮಂದು. ಆ್ಯಕ್ಚುಲಿ ನೋಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಬ್ಲೌಸು. ಇದೊಂದು ರೆಡಿ ಆಗಿದೆ, ಇದೆರಡೂ ಕೊಡಬೇಕು. ಇದು ಬಂದು ಬಸವನಪುರದವ್ರದ್ದು. ಇದು ಕೂಡ ನಾರ್ಮಲ್ಲು ಫ್ರಂಟ್ ಉಕ್ಕೆ ಇದೆ, ಇದಕ್ಕೊಂದು ಟ್ಯಾಗ್ ಒಂದು ಹಾಕಬೇಕು. ಹಾಗೆಯೇ ಅವ್ರದ್ದೇ ಇದು ಒಂದು ಬ್ಲೌಸು. ಇದು ಕೂಡ ಏನಂದರೆ ಬ್ಯಾಕ್ ಹುಕ್, ಫ್ರಂಟಲ್ಲಿ ಈ ಥರ ಮಾಡಿದ್ದೀನಿ, ಬ್ಯಾಕಲ್ಲಿ ಈ ಥರ ಬ್ಯಾಕ್ ಹುಕ್ ಮಾಡಿದ್ದೀನಿ. ಇದಕ್ಕೂ ಕೂಡ ಒಂದು ಟೈಯಿಂಗ್ ಒಂದು ಹಾಕಬೇಕು ಅಷ್ಟೇ. ಆಮೇಲೆ ಇದೊಂದು ಬ್ಲೌಸು ತುಂಬಾ ಚೆನ್ನಾಗಿದೆ, ವರ್ಕ್ ಮಾಡಿ ತುಂಬ ದಿನ ಆಗಿತ್ತು. ಇದಕ್ಕೆ ಸ್ಟಿಚಿಂಗ್ ಒಂದು ಆಗಿರಲಿಲ್ಲ, ಸ್ಟಿಚಿಂಗ್ ಕೂಡ ರೆಡಿ ಆಗಿದೆ ಇವಾಗ. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬಾ ಚೆನ್ನಾಗಿದೆ. ಅಂದರೆ ಎರಡೂ ಸೈಡು ಪಿಕಾಕ್ ಬರುತ್ತೆ ಸ್ಲೀವ್ಸಲ್ಲಿ, ನೋಡಿ ಈ ಥರ ಎರಡೂ ಸೈಡು ಪಿಕಾಕ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದಿಷ್ಟು ಬ್ಲೌಸು ನೆನ್ನೆ ಸ್ಟಿಚಿಂಗ್ ಆಗಿದ್ದು. ಇದ್ರ ಜೊತೆಗೆ ಇನ್ನೂ 2 ಬ್ಲೌಸು ಆಯಿತು, ಚಿಕ್ಕ ಮಕ್ಳದು, ತುಂಬ ಚೆನ್ನಾಗಿತ್ತು, ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದು. ನೆನ್ನೆ ಕೊಡಬೇಕಿತ್ತು ಅಂತ ಅರ್ಜೆಂಟಿಗೆ ಕಂಪ್ಲೀಟ್ ಮಾಡಿದ್ವಿ. ಇದ್ರ ಸ್ಲೀವಲ್ಲಿ ಬಂದು ಬಫ್ ಸ್ಲೀವು, ಅರ್ಧ ಪಟ್ಟಿ ಬಂದು ಆಮೇಲೆ ಬಫ್ ಬರುತ್ತಲ್ಲ, ಆ ಥರ 2 ಬ್ಲೌಸಿಗೂ ಅದೇ ಥರ ಮಾಡಿ ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ನಾವು ಫೋಟೋ ವಿಡಿಯೋಸ್ ಏನು ತೊಗೊಳ್ಳೇ ಇಲ್ಲ. ಅವ್ರು ಬಂದರು ಅಂತ ಹೇಳಿ ಆವಾಗ ಓವರ್ಲಾಕ್ ಮಾಡಿ ಸ್ಯಾರಿ ಒಂದು ಜಿಗ್ಜಾಗ್ ಮಾಡೋದಿತ್ತು, ಬ್ಯಾಲೆನ್ಸ್ ಇತ್ತು, ಅದನ್ನು ಮಾಡಿಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ. ಹೀಗೇ ತುಂಬ ಬ್ಲೌಸಸ್ಸು ತುಂಬ ಚೆನ್ನಾಗಿರುತ್ತೆ. ಅದೇ ಹೇಳ್ತಿದ್ರು ಇವಾಗ ಮಂಜುಳಾ ಅವ್ರು ಊಟಕ್ಕೆ ಹೋಗಿದ್ದಾರೆ, ಹೇಳ್ತಿದ್ರು ಏನಪ್ಪ ಅಕ್ಕ ಅದು ಎಷ್ಟು ಚೆನ್ನಾಗಿತ್ತು, ಒಂದು ಫೋಟೋ ತಗೊಳ್ಳಿಲ್ವಾ ನೀವು ಅಂತೇಳಿ. ಮೇ ಬಿ ಅವ್ರೇನಾದರೂ ಈ ಕಡೆ ಬಂದರೆ ಮತ್ತೆ ಅದನ್ನು ತರಿಸಿ ಒಂದು ಫೋಟೋ ತೆಗೆದು ಕಳಿಸ್ಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ. ಬನ್ನಿ ಈಗ ವಿ ನೆಕ್ದು ನಾನು ಕಟಿಂಗ್ ಮಾಡಿದ್ದೀನಿ ಇದ್ರದ್ದು. ಆ ಕಟಿಂಗು ಸ್ವಲ್ಪ ಸ್ಟಿಚಿಂಗ್ದು ತೋರಿಸಿದ್ದು, ಅಟ್ಯಾಚ್ ಮಾಡೋದಾಗಿರ್ಬೋದು, ಥ್ರೆಡ್ ಪೈಪಿಂಗ್ ಯಾವ ಥರ ಅಟ್ಯಾಚ್ ಮಾಡೋದಾಗಿರ್ಬೋದು, ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ನೆನ್ನೆ ಇದು ಬನ್ನೇರುಘಟ್ಟೆಯಿಂದ ವರ್ಕ್ ಮಾಡೋಕ್ಕೆ ತಂದು ಕೊಟ್ಟಿದ್ರಲ್ವ, ಆ ಬ್ಲೌಸು ಆಲ್ರೆಡಿ ವರ್ಕ್ ಹಾಕಿದ್ದೀನಿ. ಯಾಕಂದರೆ ಕಸ್ಟಮರ್ದು ಬ್ಲೌಸಸ್ಸು ಬೇಗ ಕಂಪ್ಲೀಟ್ ಆದರೆ ನೆಕ್ಸ್ಟ್ ನಮ್ಮ ಬ್ಲೌಸ್ಗಳನ್ನ ವರ್ಕ್ ಮಾಡ್ಕೋಬೋದಲ್ವ, ಹಾಗಾಗಿ ಹಾಕಿದ್ದೀನಿ. ಇದು ಮಾಡಿ ಮತ್ತು ನಾನು ಇನ್ನೂ 2 ಕಸ್ಟಮರ್ ಬ್ಲೌಸು, ಅದು ಕೂಡ ಹೆವಿ ವರ್ಕು, ನಾಳೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಬ್ಲೌಸು ಒಂದು ಸ್ಲೀವ್ ಆದರೂ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಒಂದು ಬ್ಲೌಸು ಸ್ಲೀವ್ ಆಗ್ತಾಯಿದೆ ಇವಾಗ, ಇದಕ್ಕೆ ಮಿರರ್ ಹಾಕ್ತಾಯಿದ್ದೀನಿ. ಈಗ ನೋಡಿ ಈ ಥರ ಮಿರರ್ ಕೊಟ್ಟಿರ್ತಾರೆ, ಅಲ್ಲಿ ಒಂದು ಔಟ್ಲೈನ್ ಬಂದಿರುತ್ತೆ, ಎಲ್ಲೆಲ್ಲಿಗೆ ನಾವು ಮಿರರ್ ಹಾಕಬೇಕು, ಯಾವ ಸೈಜ್ ಮಿರರ್ ಹಾಕಬೇಕು ಅಂತೇಳಿ ಆ ಪ್ಲೇಸಲ್ಲಿ ನಾವು ಮಿರರ್ ಹಾಕಿದರೆ ಅದು ಮಿರರ್ ವರ್ಕ್ ಬರುತ್ತೆ. ಇದು ಇವತ್ತಿಂದು ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಇವತ್ತು